ಕರ್ನಾಟಕ ಮದ್ಯಪಾನ ಪ್ರಿಯ ಸಂಘಕ್ಕೆ, ಕರ್ನಾಟಕ ಮದ್ಯಪಾನ ಪ್ರಿಯ ಸಂಘಕ್ಕೆ ಮಾಡ್ತಿದ್ದಿಲ್ಲ. ಇವತ್ತು ಕರ್ನಾಟಕದ ಮದ್ಯಪಾನರ ಡೇ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಫಸ್ಟು ನಮ್ಮ ಮದ್ಯಪಾನ ಪ್ರಿಯರಿಗೆ ಏನು ಇವತ್ತು ಮದ್ಯಪಾನ ದಿನ ಆಚರಿಸ್ಬೇಕು ಅಂತ ಹೇಳಿ, ಮದ್ಯಪಾನರ ದಿನ ಆಚರಿಸ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇವತ್ತು ಕೇಕ್ ಕಟ್ ಮಾಡಿ ಕರ್ನಾಟಕ ಮದ್ಯಪಾನ ಪ್ರಿಯ ಸಂಘಕ್ಕೆ ಫಸ್ಟು ಇವತ್ತು ಮದ್ಯಪಾನರಿಗೆ ಏನು ಹೇಳೋದಂದರೆ, ನಿಮ್ಮ ದಿನಾಚರಣೆಗೆ ಶುಭಾಶಯ ಹೇಳ್ತಾ, ಮದ್ಯಪಾನರ ದಿನಾಚರಣೆ ಶುಭಾಶಯ ಹೇಳ್ತಾ ಕೇಕ್ ಕಟ್ ಮಾಡ್ತೀನಿ. ನಾನು ತಾಲೂಕು ಕರ್ನಾಟಕ ಮದ್ಯಪಾನ ಪ್ರಿಯ ಸಂಘದ ಕೋಟೇಶ್ ಅಂತ ತಗರೆ. ಸಾಕಾ ಅಣ್ಣ ಅಲ್ಲ ಒಂದು ಬಾಯಿಗೆ ಹಾಕಿ ಕುಡಿ, ತೊಡೆಸಿ ಕುಡಿ, ಸೊ ಬಾಯಿ ಕುಡಿ. ಹಿಂಗೆ ಹಂಗೆ ಈ ನಾರಂಗ್ ಕೂಡ ಕೇಳ್ತಾರೆ ನಿಮಗೆ ನೋಡಿ, ಅವ್ರ ಮಾತು ಕೇಳ್ಬೇಕು. ಹೇಳು ಅಲ್ಲಿ ಬರ್ರಿ, ನಾರಂಗ್ ಕೂಡ ಮಾತು ಕೇಳಿ ಸ್ವಲ್ಪ ಆ ಕಡೆ ನೋಡ್ಕೊಳ್ಳಿ. ಡಬ್ಬಾಗ ತಿಂಕೊಳ್ಳಿ ಕೇಕ್. ಯಾಕೆ ಇನ್ನೊಂದು ತರಿಸಿನಿ ಹೇಳಿ ಸ್ವಲ್ಪ ಕುಡಿ, ಅಪ್ಪಾರ ಬೇಡ ಗೌಡಾಗಿ ಜೈ ಹೇಳಿ ನಿತ್ಯ ದುಡಿ, ಸ್ವಲ್ಪ ಕುಡಿ, ಮನೆಗೆ ನಡೆ. ಸಾಕಷ್ಟೇ. ಥ್ಯಾಂಕ್ ಯು ನಾರಾಯಣ್ ಗೌಡಾಗಿ. ಥ್ಯಾಂಕ್ ಯು ಬಿಡು. ಡಿಸೆಂಬರ್ 31ರಂದು ಆಚರಣೆ ಮಾಡ್ತಾ ಇದ್ದೇವೆ. ಬೇಲೂರಿನಾದ್ಯಂತ ಮುಖ್ಯ ಸದಸ್ಯರಿಂದ ಮದ್ಯಪಾನ ಸದಸ್ಯರಾದಂಥ ನಾನು ಬೇಲೂರಿಂದ ರಮೇಶ್ ಮಾತಾಡ್ತಿರೋದು. ಬೇಲೂರು ಅಧ್ಯಕ್ಷರಾದಂತಹ ತೋಟೇಶ್ ತಗರೆ ಅವರಿಗೆ ಅಭಿನಂದನೆಗಳು ಮೊದಲನೇದಾಗಿ. ಮತ್ತೆ ಏನಪ್ಪ ಅಂದರೆ, ಈ ದಿನಾಚರಣೆಯನ್ನು ಡಿಸೆಂಬರ್ 31 ಸರ್ಕಾರ ಆಚರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಬಡ ಜನಗಳಾದಂಥ ಕೂಲಿ ಕಾರ್ಮಿಕರಾಗಿರುವಂಥ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಸಹಕರಿಸಿ. ಮತ್ತೇನಪ್ಪ ಅಂದರೆ, ಬಡ ಕುಟುಂಬಕ್ಕೆ ತುಂಬ ಅನ್ಯಾಯ ಆಗ್ತಾ ಇದೆ. MRP ರೇಟನ್ನು ಕಡಿಮೆ ಮಾಡಬೇಕಂತ ಹೇಳಿಬಿಟ್ಟು ಡಿಸೆಂಬರ್ 31ರಂದು ದಿನಾಚರಣೆ ಆಚರಣೆ ಮಾಡಲೇಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ನಾವು ಇದು ಮಾಡಿದ್ದೇವೆ. ಪ್ರತಿಯೊಬ್ಬರು ಆಚರಣೆ ಮಾಡಬೇಕು. ಮತ್ತು ತುಂಬ ನಮ್ಮ ಜನಗಳಿಗೆ ಅನ್ಯಾಯ ಆಗ್ತಾಯಿದೆ. ಬೋವಿ ಸಮಾಜದವರು SC ST ಜನಗಳು ಬೆಳಿಗ್ಗೆ ಸಂಜೆ ಮದ್ಯಪಾನ ಮಾಡ್ತಾನೆ ಇರಬೇಕು. ಅವ್ರಿಗೆ ಪ್ರತಿ ಮದ್ಯಪಾನ ಮಾಡದಿದ್ರೆ ಆಗೋದೇ ಇಲ್ಲ. MRP ರೇಟ್ ಯಾಕಂದರೆ ಕೂಲಿ ಮರ ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಂಗೆ ಆಗ್ತದೆ. ಯಾರಿಗೂ ಆ ರೀತಿ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಎಚ್ಚೆತ್ಕೊಳ್ಬೇಕಂತ ಹೇಳ್ಬಿಟ್ಟು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬೇಲೂರು ಮದ್ಯಪಾನ ಮುಖ್ಯ ಸದಸ್ಯರಿಂದ ರಮೇಶ್ ಮಾತಾಡ್ತಿರೋದು.